ಹಾಯ್, ನಾನಿವತ್ತು ಪರೋಟ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ವೆರೈಟಿ ರೆಸಿಪಿಗಳು ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ಯಾವ ಪರೋಟ ಮಾಡ್ತಾಯಿದ್ದೀನಿ ಅಂತಂದರೆ ಕಡಲೆ ಪಲ್ಯ. ನೋಡಿ, ಇದು ಕಡಲೆ. ಇದು ಒಂದು ಪಲ್ಯದಿಂದ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಹಾಗಾಗಿ ಇದರಿಂದ ನಾನು ಪರೋಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿರಿ. ಇದಕ್ಕೆ ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಕೊತ್ತಂಬರಿ, ಕ್ಯಾರೆಟ್ ತುರಿ, ಸೌತೆಕಾಯಿ ತುರಿ, ಈರುಳ್ಳಿ, ಎಳ್ಳು, ಜೀರಿಗೆ, ಖಾರ, ಉಪ್ಪು ಇಷ್ಟು. ಈಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪನ ತೊಗೊಂಡ್ಬಿಟ್ಟು ಇದನ್ನು ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ್ರೆ ಇದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇದರಲ್ಲಿ ತುಂಬ ಕಬ್ಬಿಣದ ಅಂಶ ಇದೆ. ಇದರಲ್ಲಿ ಎ ವಿಟಮಿನ್ ಇರೋದ್ರಿಂದ ಮಕ್ಕಳಿಗೆ ಕೂಡ ದೊಡ್ಡವರಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದರಲ್ಲಿ ಏನು ಬೆನಿಫಿಟ್ಸ್ ಇದೆ ಅಂತೇಳಿ. ನಮ್ಮನೇಲಿ ಯಾವಾಗಲೂ ಮಾಡ್ತಾ ಇರ್ತೀವಿ ಇದರಲ್ಲಿ ಒಂದೆರಡು ವೆರೈಟಿ ಮಾಡ್ತಾ ಇರ್ತೀನಿ. ಹಾಗಾಗಿ ಇವತ್ತು ಇದೊಂದು ಪರೋಟ ಟ್ರೈ ಮಾಡೋಣ ಅಂತ ನೋಡಿದೆ. ಒಂದು ಸಲ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಇದು ಲೋ ಫ್ಲೇಮಲ್ಲಿ ಹುರ್ಕೊಂಡದ್ದಾಯ್ತು. ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ ನೋಡಿಲಿ. ಇದನ್ನೇನು ಮಾಡೋದಂತೆ ಈಗ ಹೇಳ್ತೀನಿ. ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಬಾಣಲೆಗೆ ಹಾಕ್ಕೊತೀನಿ. ಎಲ್ಲನೂ ಇದಕ್ಕೆ ಹಾಕ್ಕೊಂಡ್ಬಿಡೋದು. ಇದರಲ್ಲಿ ಸೌತೆಕಾಯಿ ತುರಿ, ಕ್ಯಾರೆಟು, ಈರುಳ್ಳಿ ಎಲ್ಲ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಇದು ಬೆನಿಫಿಟ್ಸ್ ಎಲ್ಲ ಇದನ್ನು ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ತಿಂತಾರೆ. ದಿನಾಲು ಅವ್ರಿಗೆ ಒಂದೇ ಥರದ್ದು ಮಾಡಿಕೊಡೋದ್ರಿಂದ ಕೂಡ. ಇದು ಮತ್ತು ಕೊತ್ತಂಬರಿ, ಎಳ್ಳು, ಜೀರಿಗೆ, ಖಾರ, ಉಪ್ಪು. ನೀವು ಖಾರ ಬೇಕಿದ್ರೆ ನೋಡಿಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಖಾರ ತಿನ್ನೋರಿದ್ದರೆ ಜಾಸ್ತಿ ಹಾಕ್ಕೋಬೋದು, ಸ್ವಲ್ಪ ಖಾರ ತಿನ್ನೋರಿದ್ದರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೋದು. ನಿಮ್ಗೆ ಇನ್ನೂ ಖಾರ ಜಾಸ್ತಿ ಬೇಕನ್ನೋರು ಸಣ್ಣದಾಗಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಎಳೆ ಮೆಣಸಿನ್ಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಅದು ಕೂಡ. ನನಗೆ ಸ್ವಲ್ಪ ಒಣ ಖಾರ ತುಂಬ ಇಷ್ಟ, ಹಾಗಾಗಿ ಒಣ ಖಾರನೇ ಹಾಕೋದು ಜಾಸ್ತಿ ನಾನು. ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಸಾಲನ ಇದು ಕಲಿಸ್ಕೊಂಡ್ಬಿಡಬೇಕು. ಇದು ಚೆನ್ನಾಗಿ ಕಲಿತ ನಂತರ ಹಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಎಲ್ಲ ಕಡೆ ಹೊಂದ್ಕೊಳ್ಳುತ್ತೆ ಹಿಟ್ಟಿಗೂ. ಈಗಿದು ಜೋಳದ ಹಿಟ್ಟು, ಇದು 1 ಕಪ್ ಅಷ್ಟಿದೆ. ನಿಮ್ಗೆ ಎಷ್ಟು ಬೇಕು, ನಾನು 3 ಜನಕ್ಕೆ ಮಾಡ್ತಾಯಿದ್ದೀನಿ. ಇಲ್ಲಿ ನಂಗೆ 1 ಕಪ್ ಹಿಟ್ಟಿಗೆ ಸ್ವಲ್ಪ ಅದರಲ್ಲಿ ಅರ್ಧದಕ್ಕಿಂತ ಸ್ವಲ್ಪ ಕಡಿಮೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಜೋಳದ ಹಿಟ್ಟು 1 ಕಪ್ ಇದ್ದರೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅಕ್ಕಿ ಹಿಟ್ಟು. ಕ್ರಿಸ್ಪಿ ಥರ ಬರುತ್ತೆ, ಸ್ಮೂತಾಗಿರುತ್ತೆ, ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ. ಎಲ್ಲನೂ ಚೆನ್ನಾಗಿ ಸೇರಿಸ್ಕೊಂಡು ನಾದ್ಕೋಬೇಕು. ಇದು ನೆನೆಬೇಕಂತ ಏನಿಲ್ಲ, ಟೈಮ್ ಇದ್ದರೆ ಒಂದು 10 ನಿಮಿಷ ನೆನೆಸಿ. ಇಲ್ಲಾಂದ್ರೆ ಹಂಗೆ ಅರ್ಜೆಂಟಿಗೆ ಗಡಿಬಿಡಿಯಲ್ಲಿ ಬೆಳಗ್ಗೆ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಇದು ಬಿಸಿ ಇದ್ದಾಗಲೂ ತಿನ್ಬೋದು, ತಣ್ಣಗಾದ್ಮೇಲೂ ತಿನ್ಬೋದು. ಬೆಣ್ಣೆ ಜೊತೆ, ಮೊಸರಿನ ಜೊತೆ, ತುಪ್ಪದ ಜೊತೆ, ಯಾವ ಜೊತೆ ತಿಂದ್ರೂ ಕೂಡ ಚೆನ್ನಾಗಿರುತ್ತೆ. ಉಪ್ಪು ಖಾರ ಸರಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಆಯಿತು, ದೊಡ್ಡವ್ರಿಗೆ ಆಯಿತು, ಮತ್ತು ಸೈಡ್ ಏನಾದರೂ ನೆಂಚ್ಕೊಳಕ್ಕೆ ಬೇಕು ಅಂತ ಕೂಡ ಅನಿಸಲ್ಲ. ಚಟ್ನಿ ಗಿಟ್ನಿ ಇದರಲ್ಲಿ ಎಲ್ಲನೂ ಹಾಕಿರೋದ್ರಿಂದ ಇದು ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ನಾನು ಯಾವುದಾದ್ರೂ ಇದೇ ಥರ ಪಲ್ಯಗಳಿದ್ದರೆ, ತರಕಾರಿಗಳಿದ್ದರೆ ಹಾಕಿ ಟ್ರೈ ಮಾಡ್ತಾ ಇರ್ತೀನಿ. ಸ್ವಲ್ಪ ನೀರು ಹಿಡಿಯುತ್ತೆ ಇದು ನೋಡಿಕೊಂಡು ನೀರು ಹಾಕ್ಕೋಬೇಕು. ಸ್ವಲ್ಪ ನೀರು ಹಿಡಿಯುತ್ತೆ. ಅದು ಪಲ್ಯ ಎಲ್ಲ ನೀರು ಇರುತ್ತಲ್ಲ, ನೀರಿನ ಅಂಶ ಜಾಸ್ತಿ ಅದರಲ್ಲಿ. ಹಾಗಾಗಿ ನಾನು ನೀರು ಹಾಕ್ಕೊಂಡಿರಲಿಲ್ಲ. ಸೌತೆಕಾಯಿ ಕೂಡ ನೀರು ಬಿಡುತ್ತೆ, ಆನಿಯನ್ ಕೂಡ ನೀರು ಬಿಡುತ್ತೆ. ಹಾಗಾಗಿ ಒಂಥರ ನೀರು ನೋಡಿ ಹಾಕ್ಕೋಬೇಕು. ಸ್ವಲ್ಪ ನೀರು ಹಿಡಿಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮಾಡಿ ತಿಂದು ನೋಡಿ, ಗೊತ್ತಾಗುತ್ತೆ. ನಮ್ಮನೇಲಂತೂ ತುಂಬ ಇಷ್ಟ ಎಲ್ಲರಿಗಿದು. ನನ್ನ ಮಗಳಿಗಂತೂ ಈ ಥರ ಮಾಡಿಕೊಟ್ರೆ ಇಷ್ಟ. ಅವಳಿಗೆ ಜೋಳದ ಹಿಟ್ಟು ಇಷ್ಟ ಆಗಲ್ಲ, ಅವಳಿಗೆ ರೊಟ್ಟಿ ಜಾಸ್ತಿ ಇಷ್ಟ ಆಗಲ್ಲ. ಹಾಗಾಗಿ ಏನಾದರೂ ಜೋಳದ ಹಿಟ್ಟಲ್ಲಿ ಟ್ರೈ ಮಾಡಿದಾಗ
ಇಷ್ಟಪಟ್ಟು ತಿಂತಾಳೆ ಅವಳು. ಓಕೆ, ಚೆನ್ನಾಗಿ ಇನ್ನು ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಉಂಡೆ ಮಾಡಿ ಇಟ್ಕೋಬೇಕು. ಇಟ್ಕೊಂಡು ಚೆನ್ನಾಗಿ ತಟ್ಟಬೇಕು. ಇದನ್ನು ನಮಗೆ ದಪ್ಪ ಬೇಕಂದರೆ ದಪ್ಪ ತಟ್ಕೋಬೋದು, ತೆಳ್ಳಗಂದರೆ ತೆಳ್ಳಗೆ. ನಾನು ಸ್ವಲ್ಪ ಮೀಡಿಯಮಾಗಿ ಮಾಡ್ತಿದ್ದೀನಿ. ತೀರಾ ತೆಳ್ಳಗಂದ್ರೂ ತರಕಾರಿ ಎಲ್ಲ ಇರುತ್ತಲ್ಲ ಅಲ್ಲಲ್ಲಿ ಬಾಯಿಗೆ ಸಿಗ್ತಿರುತ್ತೆ, ಚೆನ್ನಾಗಿರುತ್ತೆ. ಕಡೆ ಉಳ್ಳಾಗಡ್ಡಿ ಮತ್ತು ಕ್ಯಾರೆಟು, ಸೌತೆಕಾಯಿ, ಜೀರಿಗೆ, ಎಳ್ಳು ಎಲ್ಲ ಹಾಕಿರೋದ್ರಿಂದ ಅಲ್ಲಲ್ಲಿ ಬಾಯಿಗೆ ಸಿಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಮೀಡಿಯಮಾಗಿ ಸ್ವಲ್ಪ ತಟ್ಕೊಂಡಿದ್ದೀನಿ ನಾನು. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹಿಂಗೆ ಹೋಲ್ಸ್ ಮಾಡಿಕೊಂಡ್ರೆ ಎಣ್ಣೆ ಹೀರ್ಕೊಂಡು ಚೆನ್ನಾಗಿದಾಗುತ್ತೆ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮತ್ತೆ ಮೇಲೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು, ಜಾಸ್ತಿ ಇದಾಗಲ್ಲ. ಮೀಡಿಯಮ್ ಫ್ಲೇಮ್ ಇಟ್ಕೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ. ಆಯಿತು, ಎರಡು ಸರಿನೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕ್ಬಿಟ್ಟು. ಇದು ಯಾವ ಜೊತೆ ತಿಂದರೂ ಕೂಡ ಚೆನ್ನಾಗಿರುತ್ತೆ. ಈ ಕಡೆ ಕೂಡ ಒಂದು ಸ್ವಲ್ಪ ತುಪ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಫ್ರೈ ಮಾಡೋದ್ರಿಂದ ನನ್ನ ಮಗಳು ಇದಕ್ಕೆ ಬಟರ್ ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತಾಳೆ. ಹಂಗಾಗಿ ನಾನು ಮತ್ತೆ ಎಣ್ಣೆನೇ ಸ್ವಲ್ಪ ಹಾಕಿ ಫ್ರೈ ಮಾಡಿದ್ದೀನಿ. ಮಕ್ಕಳಿಗೆ ಕೂಡ ಬೆಣ್ಣೆ ತುಂಬ ಒಳ್ಳೆಯದಲ್ಲ ಆರೋಗ್ಯಕ್ಕೆ, ಹಾಗಾಗಿ ಪರೋಟಕ್ಕೆ ನಾನು ಬೆಣ್ಣೆನೇ ಸ್ವಲ್ಪ ಇದು ಮಾಡ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಓಕೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡೋಣ. ಇದು ಹೋಮ್ ಮೇಡ್ ಬಟರ್. ನನಗೆ ಬಟರ್ನ ನಿನ್ನೆ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಹಾಲಿನ ಕೆನೆ ಇರುತ್ತಲ್ಲ ಅದರಿಂದ. ಇದನ್ನು ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ರೆಡಿ. ನೀವು ಕೂಡ ಹೀಗೆ ಮಾಡಿಕೊಂಡು ತಿಂದು ಎಂಜಾಯ್ ಮಾಡಿ.